ನಮಸ್ಕಾರ. ಜ್ಯೋತಿಷ್ಯ ವಾಸ್ತು ಆರ್ಯವರ್ಧನ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಹಾಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ತಿಳಿಸಿಕೊಡ್ತಾ ಹೋಗ್ತಾರೆ ಸಂಖ್ಯಾ ಬ್ರಹ್ಮರಾದಂತಹ ಆರ್ಯವರ್ಧನ್ ಗುರೂಜಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈಗಾಗಲೇ ಹೇಳ್ತಾ ಇದೆ ವೀಕ್ಷಕರೇ, ನೀವು ಕೂಡ ಗುರೂಜಿ ಅವರೊಂದಿಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೋಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲೇದಾಗಿ ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ವೀಕ್ಷಕರೇ, ಈಗ ಗುರುಜಿ ನಾವು ಗಮನಿಸ್ತಾ ಇದ್ವಿ, ಸಾಕಷ್ಟು ಕರೆಗಳು ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ವಾಸ್ತು ಕ್ಲಾಸ್ ಆಗಿರಲಿ, ನಕ್ಷತ್ರ ಕ್ಲಾಸ್ ಆಗಿರಲಿ, ಅಥವಾ ನೀವು ಕೊಡ್ತಾ ಇರುವಂತಹ ಕಲ್ಲುಗಳಿಗೆ ಬಹಳ ಬೇಡಿಕೆ ಇದೆ. ಮೊದಲೇದಾಗಿ ಏನು ಹೇಳ್ತೀರಾ ಅಂತ? ಇಲ್ಲ, ತುಂಬ ಕಲ್ಲು ಎನರ್ಜಿನ ನನಗೆ ಮಾತ್ರ ಗೊತ್ತು. ಅದು ತುಂಬ ಎಲ್ಲರ ಮನೆ ಇಡ್ಬೋದು. ಬಡವ್ರ ಮನೆ, ಶ್ರೀಮಂತರ ಮನೆ, ತುಂಬ ಎಷ್ಟು ಅವ್ರವ್ರ ಲೆವೆಲ್ಗೆ ಅವ್ರವ್ರಿಗೆ ಎಲ್ಲರ ಮನೆ ಇಡ್ಬೋದು. ಹಾಗಾಗಿಯೇ ನಾನು ನಂಬರ್ ಮ್ಯಾಜಿಕ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ. 100% ನಂಬರ್ ಮ್ಯಾಜಿಕ್ ಕ್ಲಾಸನ್ನು ಇದೇ 28ನೇ ತಾರೀಕು ಮುಂದಿನ ತಿಂಗಳು ಮಾಡ್ತಾಯಿದ್ದೀನಿ. ತುಂಬ ಕ್ಲಾಸ್ ಎಲ್ಲ ಫ್ರೀನೇ. ನೀವು ಆಲ್ ಚಾರ್ಜ್ ಮಾತ್ರ ಕಟ್ಟಿ ಜಾಯ್ನ್ ಆಗಬೇಕು. ಕ್ಲಾಸ್ ಫ್ರೀ ಇರುತ್ತೆ. ತುಂಬ ಹೈಟೆಕ್ ಕ್ಲಾಸ್. ಅಂದರೆ ಎಲ್ಲರದ್ದು ನೀವು ಒಂದು ನಂಬರ್ಸು 10 ನಂಬರ್ಸ್ವರೆಗೂ ರಿಲೇಷನ್ಶಿಪ್ ಹೇಗೆ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ನಾನು 33 ನಾನು ಹುಡುಕಿರೋ ಪ್ರಕಾರ ತುಂಬ ಇಸ್ ವೆರಿ ಡೇಂಜರ್ ನಂಬರ್. 33 ಅನ್ನೋ ನಂಬರ್ಸ್ನ ತುಂಬ ಜನ ಹೇಳ್ತಾರೆ, ಗೊತ್ತಿದ್ದಲ್ಲ ಏಂಜಲ್ ನಂಬರ್ಸ್ ಅಂತ ಹೇಳ್ತಾರೆ. ಇದು ಕೂಡ ತುಂಬ ನೆಗೆಟಿವ್ನ ಹೇಳುತ್ತೆ. ಅದೇ ರೀತಿಲಿ 29ನೇ ತಾರೀಕು ಇವತ್ತಿನ ಡೇಟ್, ಇದು ಕೂಡ ತುಂಬ ನೆಗೆಟಿವ್ ನಂಬರ್ಸ್ಗಳು. ಇದ್ರ ಬಗ್ಗೆ ಸಾಕಷ್ಟು ಪ್ರೆಡಿಕ್ಷನ್ ಮಾಡ್ತೀನಿ. ಇದ್ರ ಜೊತೆಗೆ 25ನೇ ತಾರೀಕಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಆ ನಂಬರ್ಸ್ ತುಂಬ ನೆಗೆಟಿವ್ ಇರುತ್ತೆ. ಆ ನಂಬರ್ಸ್ ಹುಟ್ಟಂಥ ಮಕ್ಳು ಏನಾಗ್ತಾರೆ ಅಂತ ಪ್ರೆಡಿಕ್ಷನ್ ಇರುತ್ತೆ. ಇದು ಎಲ್ಲದ್ರ ಜೊತೆಗೂ ಕೂಡ ನಾನು ಹೊಸದಾಗಿ ನಂಬರ್ಸ್ನೇ ನನ್ನ ಜಿಬು ಕಾಯಿನ್ಸಲ್ಲಿ ನಂಬರ್ಸ್ನ ಚೇಂಜ್ ಮಾಡಿದ್ದೀನಿ. ಇವಾಗಿರೋ ಜಿಬು ಕಾಯಿನ್ಸ್ ನಂಬರ್ ಇಸ್ ವೆರಿ ಡೇಂಜರ್ ನಂಬರ್ಸ್ಗಳು. ಅವೆಲ್ಲ ಗೊತ್ತಿಲ್ಲದೆಲ್ಲ ಬರೆದ್ಬಿಟ್ಟವ್ರೆ. ಅದ್ರ ಫೀಲಿಂಗ್ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾರೆ. ನಾನು ಭಾಳ ನೆನ್ನೆ ತುಂಬ ಚರ್ಚೆ ಮಾಡಿದೆ. ಹಾಗಾಗಿ ಯಾರು ಈ ಸರಿ ಕ್ಲಾಸ್ ಸ್ಟೂಡೆಂಟ್ ಬರ್ತಾರೋ ಅದೆಲ್ಲ ಬರೆಸ್ಬೋದು. ನಾನು 200 ಪೀಸನ್ನು ಆರ್ಡರ್ ಮಾಡಿದ್ದೀನಿ. ಅದನ್ನು ಯಾರು ಬೇಕಾದ್ರೂ ತಗೋಬೋದು. ಹಾಗಾಗಿ 200 ಪೀಸ್ ಆರ್ಡರ್ ಮಾಡಿದ್ದೀನಿ. 200 ಪೀಸಲ್ಲಿ ಎಷ್ಟು ಜನ ಸಿಗುತ್ತೆ ಅಷ್ಟು ಜನ ಸಿಗುತ್ತಿಲ್ಲ. ಮತ್ತೆಲ್ಲ ವೆಯ್ಟ್ ಮಾಡ್ಬೇಕಾಗುತ್ತೆ. ಕ್ಲಾಸಿಗೆ ಜಾಯ್ನ್ ಆದವ್ರಿಗೆ ಇದೆಲ್ಲವೂ ಕೂಡ ಅವ್ರು ಪರ್ಚೇಸ್ ಮಾಡಬೇಕಾಗತ್ತೆ. 100% ಕ್ಲಾಸ್ ಈ ಸರಿ ನನ್ನ ಒಂದು ಕ್ಲಾಸು ತುಂಬ ಚೆನ್ನಾಗಿ 28ನೇ ತಾರೀಕು 170 ಜನಕ್ಕೆ ಇರುತ್ತೆ. ಚಾಮರಾಜಪೇಟೆ ನನ್ನ ಆಫೀಸ್ ಪಕ್ಕದಲ್ಲೇ ಇರುತ್ತೆ ಕ್ಲಾಸು. ಹಾಗಾಗಿ ಬೇಗ ನೀವು ನೋಂದಾಯಿಸ್ಕೋಬೋದು. 100% ಭಾಳ ಜನಕ್ಕೆ ಹೇಳೋದು. ಎಸ್ ಗುರುಜಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಾಲರ್ಸ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡಿಸ್ತೀನಿ. ಹಲೋ, ನಮಸ್ತೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಶೈಲಜಾ ಅಂತ. ಹೇಳಿ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಧಾರವಾಡದಿಂದ. ಓಕೆ, ಏನು ಪ್ರಶ್ನೆ ಇತ್ತು ಮಾ? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ತಿಳಿಸ್ತೀರಾ? 18/5/1975. ನಿಧಾನಕ್ಕೆ ಹೇಳಿ ಇನ್ನೊಂದ್ಸರಿ. 18/5/1975. 18/5/1975. ಹಾಂ. ಓಕೆ, ಟೈಮಿಂಗ್ಸ್? ಬೆಳಿಗ್ಗೆ 7 ಗಂಟೆ 40 ನಿಮಿಷ. ಬೆಳಿಗ್ಗೆ 7 ಗಂಟೆ 40 ನಿಮಿಷ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ ಮಾ. ಹಲೋ ಮೇಡಮ್, ಬೆಳಗ್ಗೆ ಕ್ಲಾಸಿಗೆ ಜಾಯ್ನ್ ಆಗ್ತಾಯಿದ್ದೀರಾ? ಜಾಯ್ನ್ ಆಗಿದ್ದೀರಾ? ಇನ್ನೂ ಆಗಿಲ್ಲ ಗುರುಗಳೇ. ಬೇಗ ಆಗಿ ಬೆಂಗಳೂರಲ್ಲಿ. ಹಾಂ, ಓಕೆ ಸರಿ. ಮೇಡಮ್, ಅವ್ರು 28ನೇ ತಾರೀಕು ತುಂಬ ಪವರ್ಫುಲ್ ಅಂತ ಡೇಟ್ ಆಫ್ ಬರ್ತಾನೆ. ಆದರೆ ಕಟಕ ರಾಶಿ ಆಶ್ಲೇಷ ನಕ್ಷತ್ರದ ಜನವಾಗಿದ್ದಾರೆ, ಕರೆಕ್ಟಾ? 18 ತಾರೀಕು ನಮ್ಮದು. ಅದೇ 18/5/1975 ಕರೆಕ್ಟ್ ಅಲ್ವಾ? 7 ಗಂಟೆ 40 ನಿಮಿಷ AM. ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ಕರೆಕ್ಟಾ? ಹಾಂ, ಕರೆಕ್ಟು. ಹೌದು. ಏನು ನಿಮ್ಮ ಪ್ರಶ್ನೆ ಏನು? ಯಾವ ಥರ ಎಣ್ಣೆ ಹೊಡೆದಿದ್ದಾರೆ ನಿಮ್ಮ ಲೈಫಲ್ಲಿ? ನಿಮ್ಮ ಫ್ಯಾಮಿಲಿ ಎಣ್ಣೆ ಹೊಡೆದಾರ? ಹೇಳಿ ಮೇಡಮ್. ನನ್ನ ಜಾತಕ ಹೇಗಿದೆ? ಅದನ್ನೇ ನಿಮ್ಮ ಫ್ಯಾಮಿಲಿ ಯಾವ ಥರ ಎಣ್ಣೆ ಹೊಡೆದಾರ ಅಂತ ಕೇಳಿದೆ. ಹಾಂ, ನಮ್ಮ ಮನೇಲಿ ಇದ್ದಾರೆ. ಹೌದಾ? ನೀವು ಹೊಡಿತೀರಾ? ಇಲ್ಲ. ಮತ್ತು ನಿಮ್ಮಲ್ಲಿ ಇದೆ ಅಂತ ಹೇಳಿರಲ್ಲ? ಹಾಂ, ನಿಮ್ಮಲ್ಲಿ ಇದೆ ಅಂತ ಹೇಳಿರಲ್ಲ? ಹಲೋ ಮೇಡಮ್, ಕೇಳಿಸ್ತಾ ಇದೆ ನನ್ನ ಧ್ವನಿ? ಹಲೋ 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 ಮೇಡಮ್, ಕೇಳಿಸ್ತಾ ಇದೆಯಾ? ಹಲೋ. ಓಕೆ, ನೆಟ್ವರ್ಕ್ ಇಶ್ಯೂ ಇದೆ. ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೆಟ್ವರ್ಕ್ ಇರುವಂತಹ ಜಾಗಕ್ಕೆ ಬಂದು ಮಾತಾಡಿದ್ರೆ ಬೆಸ್ಟು. ಯಾಕಂದರೆ ಕರೆ ಸಿಗೋದೇ ಬಹಳ ಕಡಿಮೆ. ಅಂಥದ್ರಲ್ಲಿ ಈ ರೀತಿ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಎಸ್ ಗುರುಜಿ, ನಾವು ಈಗಾಗಲೇ ಮಾತಾಡ್ತಾ ಇದ್ವಿ ಕಲ್ಲುಗಳ ಬಗ್ಗೆ.
ಅದರಲ್ಲೂ ಕೂಡ ಮುಖ್ಯವಾಗಿ ಈಗಾಗಲೇ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿ, ಮನೆಯಲ್ಲಿ ಕಲಹ ಆಗಿರಲಿ, ಹಣದ ಸಮಸ್ಯೆ ಆಗಿರಲಿ, ಆರೋಗ್ಯ ಆಗಿರಲಿ, ಇಂತಹವಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾನಾ ರೀತಿಯಾದಂತಹ ಒಂದು ರೀತಿಯ ಟ್ರಿಕ್ಸನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ತೀನಿ. ಹಲೋ ಹಲೋ ಹಲೋ, ನಮಸ್ತೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ನಮಸ್ತೆ, ಹೇಳಿ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಮೇಡಮ್ ನಮಸ್ತೆ, ಹೇಳಿ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಹಲೋ ಮೇಡಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೌದಿನ ಮೇಡಮ್. ಓಕೆ, ಏನು ಪ್ರಶ್ನೆ ಇತ್ತು ನಿಮ್ಮದು? ಮಗಳ ಬಗ್ಗೆ ಹೇಳಬೇಕಿತ್ತು ಮೇಡಮ್. ಓಕೆ, ನಿಮ್ಮ ಮಗಳ ಹೆಸರು, ಡೇಟ್ ಆಫ್ ಬರ್ತ್? 5/4/94. ಇನ್ನೊಂದ್ಸರಿ ರಿಪೀಟ್ ಮಾಡಿ. 5/4/94. 5/4/1994. ರಾತ್ರಿ 8:15 ಗಂಟೆ. ರಾತ್ರಿ 8:15. ಹೌದು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಆಯ್ತು ಮೇಡಮ್. ಮೇಡಮ್ ಹೇಳಿ. ನಮಸ್ತೆ ಗುರುಗಳೇ. ನಮಸ್ತೆ. ಕ್ಲಾಸಿಗೆ ಜಾಯ್ನ್ ಆಗ್ತಾರೆ 28? ನಾವು ಉಡುಪಿಯಲ್ಲಿ ಇರೋದು ಸರ್. ಎಲ್ಲ ಊರವ್ರು ಬಂದು ಮಾಡ್ಬೋದು, ಮೆಟ್ರೋ ಟ್ರೈನ್ ಇದೆ, ಆರಾಮಾಗಿ ಬರ್ಬೋದು. ಹೇಳಿ ಮೇಡಮ್, ಏನು ಉಡುಪಿಯಿಂದ ಏನು ಡೈಲಿ ನೋಡ್ತೀರಾ? ಬರುತ್ತಾ ರಾಜ್ ನ್ಯೂಸಲ್ಲಿ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಗಳೇ, ಮದುವೆ ಬಗ್ಗೆ. ರಾಜ್ ನ್ಯೂಸ್ ಬರುತ್ತಾ ನಿಮ್ಮ ಮನೇಲಿ? ಹೌದು ಗುರುಗಳೇ, ಹೌದು ಹೌದು. ನೋಡಿ ಮೇಡಮ್, ನಿಮ್ಮ ಮಗಳು ಲಗ್ನದಲ್ಲಿ ರಾವು ಇದ್ದಾರೆ. ಲಗ್ನದಲ್ಲಿ ರಾವು ಇದ್ರೆ ಮ್ಯಾರೇಜ್ ಲೈಫ್ ಎಲ್ಲ ತುಂಬ ಚೆನ್ನಾಗಿರಕ್ಕಲ್ಲ. ಏನು ಹೇಳಿ? 5/94 ಗುರುಗಳೇ, ಶ್ರವಣ ನಕ್ಷತ್ರ. 5/4 ಅಲ್ವಾ? 94 ರಾತ್ರಿ 8:15 ಗಂಟೆ. ಅದನ್ನೇ 5/4/94 ಮಕರ ರಾಶಿ, ಶ್ರವಣ ನಕ್ಷತ್ರ. ಹೌದು ಗುರುಗಳೇ. ಓಕೆ, ಲಗ್ನದಲ್ಲೇ ಗುರು ಇದ್ದಾನೆ. ನೋಡಿದ್ರೆ ಜಾತ್ರೆ ಗೊತ್ತಾ ಗೊತ್ತಿಲ್ವಾ? ನೋಡಿದ್ದೇವೆ ಗುರುಗಳೇ. ಇಲ್ಲಿ ಅಂದ್ರೆ ಲಗ್ನದಲ್ಲಿ ಗುರು ಇದ್ದಾನೆ, ಸಪ್ತಂಬರ್ ಶುಕ್ರ ಇದ್ದಾನೆ. ನೀವು ನಿಮ್ಮ ಮಗಳನ್ನ ಎಲ್ಲಿ ಕೊಡಬೇಕು ಅಂತ ಅನ್ಕೊಂಡಿದ್ರ ಮದುವೆ ಮ್ಯಾರೇಜ್ ಲೈಫ್ ಅಂತ ಕೇಳಿದೆ. ಇಲ್ಲ ಗುರುಗಳೇ, ನಮ್ಗೆ ಲೋಕಲಿ ಆಗ್ಬೋದು ಅಂತೇಳಿ ಒಂದು ಒಳ್ಳೆ ಮಾಡಿ ನೋಡುವ ಹುಡುಗಬೇಕು. ಅಂದ್ರೆ ಫಸ್ಟ್ ಮ್ಯಾರೇಜ್ ಆಗಿ ಆಲ್ರೆಡಿ ಡಿವೋರ್ಸ್ ಆಗಿದೆ. ಇನ್ನು ನೆಕ್ಸ್ಟ್ ಮ್ಯಾರೇಜ್ ಲೈಫ್ ಹೇಗೆ ಉಂಟಂತ ಗುರುಗಳೇ. ಓಕೆ, ಮುಂಚೆ ಎಲ್ಲಿ ಕೊಟ್ಟಿದ್ರಿ? ಇಲ್ಲೇ ಉಡುಪಿಯಲ್ಲೇ ಕೊಟ್ಟದ್ದು. ಹೌದಾ? ಅವ್ರೇನ್ ಮಾಡ್ತಾ ಇದ್ರು? ಒಂದು ಸಣ್ಣ ಮಟ್ಟ ಕೆಲಸದಲ್ಲಿ ಇದ್ದ ಗುರುಗಳೇ. ಅವನು ಸರಿ ಇರಲಿಲ್ಲ ಗುರುಗಳೇ. ಒಂದು ಸಣ್ಣ ಮಟ್ಟದ ಕೆಲಸದಲ್ಲಿ ಇದ್ದ ಅವನು, ಪ್ರೈವೇಟ್ ಫಾರ್ಮ್ ಅಲ್ಲಿ. ನಿಮ್ಮ ಮಗಳಿಗೆ ಏನಾಗುತ್ತೆ ಗೊತ್ತಾ? ಹೇಳಿ. ನಿಮ್ಮ ಮಗಳಿಗೆ ಬುಧ ಕುಜ ಮತ್ತೆ ಕುಜ ಶನಿ ಒಟ್ಟಿಗೆ 5ನೇ ಮಲ್ಲಿದ್ದಾರೆ. ಮತ್ತೆ ನಿಮ್ಮ ಮಗಳಿಗೆ 4ನೇ ಮಲ್ಲಿ ಚಂದ್ರ ಇದ್ದಾರೆ. 4ನೇ ಮಲ್ಲಿ ಚಂದ್ರ ಯಾರು ಅತ್ತೆ ಜೊತೆ ಬಾಳಕ್ಕಾಗಲ್ಲ. ಏನು ಹೇಳಿ? ನೆಕ್ಸ್ಟ್ ಮ್ಯಾರೇಜ್ ಲೈಫ್ ಹೇಗೆ ಉಂಟು ಗುರುಗಳೇ? ಹಾಗಾಗಿ ಅದನ್ನೇ ಹೇಳುತ್ತೆ. ನೆಕ್ಸ್ಟ್ ಮ್ಯಾರೇಜು ಲಗ್ನದಲ್ಲಿ ಗುರುಗ್ರಹ ಇದ್ದಾನೆ, ಅದರ ಸಪ್ತಮದಲ್ಲಿ ಶುಕ್ರ ಇದ್ದಾನೆ. ನೆಕ್ಸ್ಟ್ ಮ್ಯಾರೇಜು 100% ಚೆನ್ನಾಗಿ ಆಗುತ್ತೆ, ತಲೆ ಕೆಡಿಸ್ಕೊಬಿಡಿ, ಚೆನ್ನಾಗಿ ಆಗುತ್ತೆ. ಯಾವಾಗ ಆಗ್ಬೋದು ಗುರುಗಳೇ? ಚೆನ್ನಾಗಿ ಹೇಳಿರಲ್ಲ, ಊಟ ಮಾಡ್ತಿರಲ್ಲ, ಎಷ್ಟೊತ್ತಿ ಬಾತ್ರೂಮ್ ಹೋಗುತ್ತೆ ಅಂತ ಹೇಳಕ್ಕಾಗತ್ತಾ? ಗೊತ್ತಾಗುತ್ತೆ ನಿಮಗೆ? ಅಲ್ಲ, ನಾನು ಒಂದು ಮಾತು ಹೇಳ್ತೇನೆ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ನಿಮ್ಮ ದುರಾಸೆಗೆಲ್ಲ ನನ್ನ ಬಾಯಲ್ಲಿ ಹೇಳ್ಬೇಕಾ? ಅಲ್ಲ, ನಿಮ್ಮ ದುರಾಸೆ ಅಲ್ವಾ? ಯಾವಾಗ ಆಗುತ್ತೆ ಅನ್ನೋದು ದುರಾಸೆ. ಇವಾಗ ನೀವು ಊಟ ಮಾಡ್ತೀರಿ ಮೇಡಮ್, ಎಷ್ಟೊತ್ತಿ ಬಾತ್ರೂಮ್ ಹೋಗುತ್ತೆ ಅಂತ ನಿಮ್ಗೆ ಹೇಳಕ್ಕಾಗತ್ತಾ? ಅಲ್ಲ ಮೇಡಮ್ ಅವರೇ, ನಿಮ್ಮ ಬಾಯಲ್ಲೇ ತಿಂತೀರಾ, ನಿಮ್ಮ ಕರುಳೆಲ್ಲ ಇರುತ್ತೆ, ಅದು ಆಚೆ ಹೋಗೋದು ನಿಮ್ಗೆ ಹೇಳಕ್ಕಾಗತ್ತಾ? ಒಂದು ಮಾತನ್ನು ಯಾಕೆ ಹೇಳ್ತೀನಿ ಗೊತ್ತಾ? ತುಂಬ ಜನಕ್ಕೆ ಗೊತ್ತಿಲ್ಲ. ನಾವು ತುಂಬ ದೇವ್ರನ್ನ ತಪಸ್ಸು ಮಾಡಿದ್ರೆ ಫಲ ಇರುತ್ತೆ. ಯಾವಾಗ ಆಗುತ್ತೆ ಅಂದ್ರೆ ಅದು ನನ್ನ ಪುಣ್ಯ ಕಾಯಿಲೆ ಆಗುತ್ತೆ. ಪುಕ್ಷಟಿ ಯಾಕೆ ಪುಣ್ಯ ಕಾಯಿಲೆ ಮಾಡ್ಕೊಳ್ಳಿ? ಪ್ರಾಬ್ಲಮ್ ಹೇಳ್ಬೋದು, ಅದಕ್ಕೆಲ್ಲ ಖಂಡಿತ ಕೂಡ ನೀವೊಂದು ಇವತ್ತೊಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಉಂಡಿಗೆ ಯಾಕೆ ಅಂತ ಹೇಳ್ಬೋದು ಗೌರ್ಮೆಂಟ್, ಆದ್ರೆ ಇಂಡೈರೆಕ್ಟ್ ಆಗಿ ಅದು ಗೌರ್ಮೆಂಟ್ಗೆ ದುಡ್ಡು ಹೋಗ್ತಾ ಇರುತ್ತೆ. ಏನಡೆ ಉಂಡಿ ಭಕ್ತಿ ಬಂದಿದ್ರೆ ಸರ್ ದುಡ್ಡು ಹಾಕೋ ಸರ್ಕಾರಕ್ಕೆ ಹೋಗುತ್ತೆ, ಒಬ್ಬ ಮಿನಿಸ್ಟರ್ ಬರ್ತಾರೆ, ಎಲ್ಲ ಬರ್ತಾರೆ. ಬರೀ ದೇವ್ರ ದರ್ಶನ ಮಾಡ್ಕೊ ಹೋಗ್ರಿ, ಪ್ರೇಯರ್ ಮಾಡ್ಕೊ ಹೋಗ್ರಿ, ನಿಮ್ಗೆ ಇಷ್ಟ ಇದೆ. ಯಾರೋ ಹಿಂದಿನ ಕಾಲದ ದೇವಸ್ಥಾನ ಕಟ್ಟಾರೆ ಅನ್ಬೋದು. ಇವಾಗೆಲ್ಲ ಅದು ಡೆವಲಪ್ಮೆಂಟ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಎಷ್ಟೋ ಜನ ಸಿನಿಮಾ ಹೀರೋಗಳು ಹೋಗ್ತಾರೆ, ಮುಹೂರ್ತಕ್ಕೆ ಹೋಗ್ತಾರೆ ಅಂತೇಳಿ ಒಂದೊಂದು ಟೆಂಪಲ್ಗೆ ಹೋಗ್ತಾರೆ. ಅಲ್ಲೆಲ್ಲ ತುಂಬ ನೆಗೆಟಿವ್ ಬರುತ್ತೆ, ಖಂಡಿತ ಕೂಡ ಗೊತ್ತಿಲ್ಲ, ತುಂಬ ತಪ್ಪು ಮಾಡ್ತಾರೆ. ಯಾವಾಗ ಆಗ್ಬೋದು ಅನ್ನೋದು ಅದು ದುರಾಸೆ ಅಂತ ಹೇಳ್ತೀನಿ 100%. ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಗೊತ್ತಿದ್ದಲ್ಲಿ ನಮ್ಮ ಪುಣ್ಯ ಬೆಳಗ್ಗೆಲ್ಲ ಹಂಚ್ಬೇಕಾಗತ್ತೆ. ಬೆಳಗ್ಗೆಲ್ಲ ತಪಸ್ಸು ಮಾಡಿರ್ತೀವಿ ನಾವು, ಜಾಗದಲ್ಲಿ ಇರೋದು ಹೇಳ್ತೀವಿ. ಇದಕ್ಕೊಂದು ಪರಿಹಾರ ಹೇಳ್ತೀನಿ ಮೇಡಮ್. ನಿಮ್ಮ ಮಗಳಿಗೆ ಲಗ್ನದಲ್ಲಿ ಶುಕ್ರ, ಸಪ್ತಮದಲ್ಲಿ ಶುಕ್ರ, ಲಗ್ನದಲ್ಲಿ ಗುರುಗ್ರಹ, 2ನೇ ಮನೆ ಕುಟುಂಬ ಸ್ಥಾನದಲ್ಲಿ ಒಂಟಿ ರಾಹು ಇರೋದು ಇಟ್ಸ್ ವೆರಿ ಡೇಂಜರ್. ಇದಕ್ಕೆ ನಿಮ್ಮ ಮನೆ ವಾಸ್ತು ಮಾಡ್ಕೊಳ್ಳಿ ಮೇಡಮ್ ಅವರೇ. ಕೇಳಿಸ್ತಾ ಇದೆಯಾ? ವಾಸ್ತು ಮಾಡ್ಕೊಳ್ಳಿ. ಮಿನಿಮಮ್ ಒಂದು 6 ತಿಂಗಳಲ್ಲಿ ಮದುವೆ ಆಗುತ್ತೆ. ವಾಸ್ತು ಕಲ್ಗಳನ್ನ ಅಳವಡಿಸ್ಕೊಳ್ಳಿ. ನಮ್ಮ ಸಂಸ್ಥೆಗೆ ಫೋನ್ ಮಾಡಿ, ಇಲ್ಲ ಬಂದು ಇಸ್ಕೋಗಿ, ಇಲ್ಲ ತಗೊಂಡೋಗಿಡಿ.
ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿರುವಂಥ ನೆಗೆಟಿವ್ನ ಆಚೆ ಹಾಕುತ್ತೆ ಏನಡೆ ಹಾ ಹೌದು ಖಂಡಿತವೂ ಕೂಡ ಅದನ್ನು ಹೇಳುತ್ತೆ, ಭಾಳ ವಿಶೇಷವಾಗಿ ಹೇಳುತ್ತೆ. ನಿಮ್ಮ ಮಗಳು ಒಳ್ಳೆಯಳು, ಆದರೆ ನಿಮ್ಮ ಮಗಳು ಯಾವತ್ತೇ ಕಾರಣಕ್ಕೂ ಅತ್ತೆ ಜೊತೆ ಬದುಕಲ್ಲ. ಅಲ್ಲೂ ಬದುಕಬೇಕು ಅಂದ್ರೆ ಆ ಮನೆಗೆ ವಾಸ್ತು ಮಾಡಬೇಕು ಏನಡೆ. ಹಾ ವಾಸ್ತು. ಸೊ ಥ್ಯಾಂಕ್ ಯು ಮೇಡಮ್ ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ. ಎಸ್ ಗುರುಜಿ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, 28ನೇ ತಾರೀಕು ಕ್ಲಾಸಸ್ ಇದೆ, ಈ ಕ್ಲಾಸಸ್ ಬಗ್ಗೆ ಏನು ಹೇಳ್ತೀರಿ ಅಂತ. ಈ ಕ್ಲಾಸಸ್ಸು ನಾನು ನನ್ನೆಲ್ಲ ವಿಕ್ರಮ್ ಸರ್ನೆಲ್ಲ ಕರೆದೆ, ಖಂಡಿತ ಕೂಡ ಎಲ್ಲದು ಪೆಂಡ್ವರ್ಗೆ ಹಾಕಿ ಈ ಲೈನ್ ಹಿಂಗೆ ಬರಬೇಕು ಅಂತ ವರ್ಕ್ ಮಾಡಿ ಅಲ್ಲ ಈಗಲಿಂದೆಲ್ಲ ವರ್ಕ್ ಮಾಡ್ತಾಯಿದ್ವಿ. ಆಮೇಲೆ ವಿಕ್ರಮ್ ಸರ್ನ ನಾನು ಕೇಳಿದೆ, ಅವರು ತುಂಬ ಎಲ್ಲ ಇಲ್ಲಿವರೆಗೂ ಸಾಕಷ್ಟು ಇಲ್ಲಿವರೆಗೂ ನನ್ನ ಪ್ರಕಾರ ತುಂಬ ಬ್ರಿಲಿಯಂಟ್ ಸಾಫ್ಟ್ವೇರಲ್ಲಿ, ತುಂಬ ದೊಡ್ಡ ಸಾಫ್ಟ್ವೇರಲ್ಲಿ ಬ್ರಿಲಿಯಂಟ್ ಅವರು. ಆಲ್ಮೋಸ್ಟ್ಲಿ ಎಲ್ಲ ಜ್ಯೋತಿಷ್ಯವನ್ನು ನೋಡಿದ್ದಾರೆ ಅವರು 100%. ನನ್ನ ಹತ್ರ ಬರ್ಬೇಕಾದ್ರೆ ಅವ್ರು ನನಗೆ ಆತ್ಮೀಯ, ನಾನು ಕರೋನಾದಲ್ಲಿ ಸ್ಟೂಡೆಂಟಾಗಿ ಬಂದರು. ಭಾಳ ವಿಶೇಷವಾಗಿ ಎಲ್ಲರ ಹತ್ರನೂ ಕ್ಲಾಸ್ಗಳನ್ನ ಎಲ್ಲದನ್ನು ನಾನು ನಿನ್ನೆ ಒಂದು ಯಾವುದೋ ಒಂದು ಬುಕ್ ನಮ್ಮ ಮನೆಯವರು ನಾನು ಸುಮ್ಮನೆ ಹೋಗಿದ್ದೆ, ಒಂದು ಹೀಲಿಂಗ್ ಕ್ಲಾಸ್ಗೆ ಹೋದಾಗ ಗೊತ್ತಾಯ್ತು ಅದು ಬರೀ ಕಸ ಗುಡಿಸೋದು ಅಂತ. ಏನಡೆ ಕಸ ಗುಡಿಸೋದು, ಬರೀ ಕಸ ಗುಡಿಸೋದು, ದೃಷ್ಟಿ ತೆಗೆಯೋದು. ಅವಾಗ ಅಂದ್ರೆ ನಾನು ಅವಾಗಲೇ ಹೋಗಿದ್ದೆ, ಇಲ್ಲ ಸರ್ ಫಸ್ಟ್ ಡೇ ನಾನು ಹೋದಾಗಲೇ ಹೇಳ್ಬಿಟ್ಟು ಬಂದಿದ್ದು, ಇನ್ನೊಂದು 1000 ಟೆಕ್ನಿಕ್ ಹೇಳ್ಕೊಡ್ತೀನಿ ಬೇಕಂತ ಬಂದೆ. ನಾನು ಏನಕ್ಕೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ಬೇಕಂತ ಹೋದೆ. ಅದಲ್ಲ, ಅವ್ರನ್ನೊಂದು ಮಾತು ಕೇಳಿದೆ ನಾನು, ಸರ್ ನನಗಿಂತ ಬ್ರಿಲಿಯಂಟ್ ಯಾರು ಇದ್ದಾರೆ ನ್ಯೂಮರಾಲಜಿ ಅಸ್ಟ್ರಾಲಜಿಲಿ ಇಲ್ಲಿ ಬೆಂಗಳೂರಲ್ಲಿ ಯಾರು ಇದ್ದಾರೆ ಅದೇ ನಾನು, ನನಗಿಂತ ಇನ್ನೂ ಯಾರು ಬ್ರಿಲಿಯಂಟ್ ಇದ್ದಾರೆ ಅಂತ. ಇಲ್ಲ ಸರ್ ಸುಮ್ಮನೆ ಅಂದ. ಅಂದರೆ ಇವತ್ತೆಲ್ಲ ಯಾವುದೇ ಒಂದು ಯೂಟ್ಯೂಬ್ ನೋಡಿ ಫೇಸ್ಬುಕ್ ನೋಡಿ ಎಲ್ಲರೂ ಮಾತಾಡ್ತಾರೆ. ಅಂದರೆ ಯಾರು ಈ ನಡುವೆ ನ್ಯೂಮರಾಲಜಿ ಅಸ್ಟ್ರಾಲಜಿನ ಯಾರು ಮಾತಾಡ್ತಾರೆ, ಎಲ್ಲರೂ ಏನಾಗುತ್ತೆ ಗೊತ್ತದು, ನೀವು ದುಡ್ಡು ಕೊಡಿ ನೀವು ಶೇರ್ ಮಾಡ್ತೀವಿ, ದುಡ್ಡು ಕೊಡಿ ನೀವು ಶೇರ್ ಮಾಡ್ತೀವಿ ಅನ್ನೋ ಆಗ್ಯಾರೆ. ನ್ಯೂಮರಾಲಜಿ ಹೇಳಿ ಏನೂ ವರ್ಕ್ ಆಗ್ತಾಯಿಲ್ಲ, ಅಸ್ಟ್ರಾಲಜಿ ಏನೂ ವರ್ಕ್ ಆಗ್ತಾಯಿಲ್ಲ. ಯಾಕಂದರೆ ನಾನು ಅಬ್ಸರ್ವ್ ಮಾಡಿದೆ, ಎಲ್ಲರೂ ಕಮರ್ಷಿಯಲ್ ರೀತಿಲಿ ಹೇಳ್ತಾರೆ. ಇವತ್ತು ಯಾವ ಮಂತ್ರನೂ ಇವತ್ತು ಸೃಷ್ಟಿಲಿ ವರ್ಕ್ ಆಗ್ತಾಯಿಲ್ಲ. ಏನು ಹೇಳಿ, ಯಾವ ಮಂತ್ರನೂ ವರ್ಕ್ ಆಗ್ತಾಯಿಲ್ಲ. ಈ ಸ್ಪ್ರೇಯರ್ ಬೇಗ ಮುಟ್ತಾ ಇಲ್ಲ. ನೀವು ನಂಗೆ ತುಂಬ ಅಬ್ಸರ್ವ್ ಮಾಡಿದ್ವಿ, ನಾವೆಲ್ಲ ನೋಡಿದ್ವಿ. ನಾನು ಇದನ್ನು ಡಿಸ್ಕಷನ್ ಮಾಡಿ ಈ ಥರ ಬರಬೇಕು, 1 to 9 2 ಇಂದ 9 ನಂಬರ್ಸ್ ಹೇಗೆ ಬರಬೇಕು, ಯಾವ ನಂಬರ್ಸ್ ಅಂತ ಇದನ್ನೆಲ್ಲನೂ ಸಿಸ್ಟಮಲ್ಲಿ ಹಾಕಿ ವರ್ಕ್ ಮಾಡಿ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಆವಾಗ ನಾನು ತುಂಬ ನಾಜೂಕಾಗಿ ನಾನು ಹೇಳಿದೆ, ನಾನು ಇದನ್ನೆಲ್ಲ ತುಂಬ ದೊಡ್ಡ ಲೆವೆಲ್ ನನ್ನ ಮಗಳ ಜೊತೆ ಸೇರ್ಕೊಂಡು ಪಾರ್ಟ್ನರಾಗಿ ಒಂದು ದೊಡ್ಡ ಕಂಪ್ನಿ ಥರ ಮಾಡಬೇಕಾದ್ರೆ ಇವಾಗ ನನ್ನ ಕೈಲಿ ಒಬ್ಬನ ಕೈಲಿ ಆಗೋಲ್ಲ. ಯಾಕೆಂದರೆ ಭಾಳ ಮಿರಾಕಲ್, ಭಾಳ ವೈಬ್ರೇಷನ್, ಅದನ್ನು ನಾನು ಹೇಳಿದಾಗ ಅದು ಭಾಳ ಇಂಪಾರ್ಟೆಂಟು. ಅವರು ನಮ್ಮ ಮನೆ ಭಾಳ ದಿವಸದ ಮೇಲೆ ಬಂದಿದ್ರು, ಭಾಳ ತಿಂಗಳ ಮೇಲೆ ಬಂದಿದ್ದರು. ಭಾಳ ವಿಶೇಷವಾಗಿ ನನ್ನ ಲೈಫಲ್ಲಿ ನಾನು ಹೇಳ್ತೀನಿ ಕೇಳಿ, ನಾನು ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಮ್ಯಾರೇಜ್ ಲೈಫು ಫ್ಯಾಮಿಲಿ ಏನೂ ಬೇಡ ಅನಿಸಿತ್ತು. 100% ಒಳಗಡೆ ಹೋಗಿ ಬರೋದವ್ರದ್ದಲ್ಲ, ಆಚೆ ಬಂದಾಗ ತುಂಬ ಒಂಥರ ಡಿಸ್ಟರ್ಬ್ ಆಗಿತ್ತು. ಅಂದರೆ ಅವರು ಸಂಪಾದನೆಗೋಸ್ಕರ ದೌರ್ಜನ್ಯ ಮಾಡಿ ಬಳಸ್ಕೊಳೋದು, ಮತ್ತು ಯಾರನ್ನ ಹೇಗೆ ಬೇಕು ಬಳಸ್ಕೊತಾರೆ, ಅವ್ರಿಗೇನು ಈ ಮಾನ ಮರ್ಯಾದೆ ಏನು ಇರೋದೇ ಇಲ್ವೇನೋ 100%. ಅವ್ರಿಗೆ ಯಾವ ಲೆವೆಲ್ ಮಾರ್ಕೆಟ್ ಇರೋರು ಬಂದವ್ರೆ, ಯಾರು ಬಂದವ್ರೆ ಅವೆಲ್ಲ ಗೊತ್ತೇ ಇಲ್ಲ. ಕೋತಿ ಥರ ಬಳಸ್ಕೊಬಿಡ್ತಾರೆ 100%, ಕೋತಿ ಥರ ಎಲ್ಲ ಮಾತಾಡ್ಸ್ಬಿಡ್ತಾರೆ. ಈ ಥರ ಎಲ್ಲ ನಾವು ನೋಡಿದ್ವಿ. ಆ ಲೈನ್ಗಳೆಲ್ಲ ಕಟ್ ಮಾಡಿ ಹಾಕಲ್ಲ 100%. ಇವೆಲ್ಲರೂ ಕೂಡ ನಮ್ಮಂಥ ಒಬ್ಬ ಜವಾಬ್ದಾರಿ ತುಂಬ ನೋವುಗಳನ್ನು ಕೊಟ್ಟಿರುತ್ತೆ. ರಿಟರ್ನ್ ಮಾತಾಡೋಕ್ಕೆ ಒಂದು ಮಿರಾಕಲ್ ನೋವಾಗುತ್ತೆ 100%. ಆ ಥರ ಎಷ್ಟೋ ದುಃಖಗಳು, ಎಷ್ಟೋ ಅವ್ರ ಹತ್ರ ತುಂಬ ದೊಡ್ಡ ಲೈನ್ ಹೇಳ್ಬಿಟ್ಟಿದ್ದೆ ನಾನು ನನ್ನ ಲೈಫಲ್ಲಿ, ದೊಡ್ಡ ಪದ ಹೇಳ್ಬಿಟ್ಟಿದ್ದೆ. ನನಗೆ ಏನು ಬೇಡ, ನಾನು ನೆಮ್ಮದಿಯಾಗಿ ಇದ್ಬಿಡ್ತೀನಿ ನನ್ನ ಲೆವೆಲ್ಗೆ ಹೇಳಿದ್ದೆ. ಅದಾದಮೇಲೆ ನನ್ನ ಲೈಫಲ್ಲಿ ನಾನು ತುಂಬ ಒಬ್ಬರ ಹತ್ರ ಮಾತಾಡಬೇಕು ಅಂದರೆ ನಾನು ಯಾರ ಜೊತೆ ಸೇರ್ತಾ ಇರಲ್ಲ. ಅವಾಗ ರಾತ್ರೆಲ್ಲ ಇಡೀ ರಾತ್ರೆಲ್ಲ ಮಾತಾಡಬೇಕು, ಬೆಳಗ್ಗೆಲ್ಲ ಮಾತಾಡ್ಬೇಕು. ನೀವು ಮಾತಾಡಿದ್ರೆ ಕಾಣಿಸಲ್ಲ, ಮಾತಾಡ್ತಲೇ ಇರಬೇಕು. ನನ್ನ ಹೆಂಡತಿ ಹತ್ರ ಮಾತಾಡೋಕೆ ಮುಚ್ಚಿಟ್ರೆ ಮೈಕೆಂದು ಅಂತಾರೆ, ಏನಂತ ಮಾತಾಡೋಕ್ಕಾಗುತ್ತೆ. ಹಾಗಾಗಿ ಅದಲ್ದಲ್ಲೇ ನನ್ನ ಲೈಫಲ್ಲಿ ನಾನು ಬದಲಾವಣೆ, ನನ್ನ ಲೈಫಲ್ಲಿ ತುಂಬ ಬ್ರಿಲಿಯಂಟಾಗಿ ನಾನು ಹುಡುಕ್ತಾಯಿದ್ದೆ. ಒಬ್ರು ಮಾತಾಡೋದು ಸಿಗಬೇಕಪ್ಪ, ಮಾತಾಡೋದು ಸಿಕ್ಕಿದಾಗ ಆ ಮನೆ ವಾಸ್ತು ನನ್ನ ಕಲ್ಲು ನೆನ್ನೆ ಬಂದಾಗ ಆ ಕಲ್ಲು ಬಗ್ಗೆ ಹೇಳಿದಾಗ, ಆ ವೈಬ್ರೇಷನ್ ಬಗ್ಗೆ ಹೇಳಿದಾಗ ಅವರು ಸಾಕಷ್ಟು ನಾನು ನಿನ್ನೆ ಅವ್ರಿಗೆಲ್ಲ ಕೊಟ್ಟೆ. ಇದನ್ನೆಲ್ಲ ಇಡೀ ಇನ್ನೂ ಒಳ್ಳೊಳ್ಳೋದು ಕೊಡ್ತೀನಿ, ಸಿಗೋಕ್ಕಲ್ಲ, ಅದು ಇವಾಗ ಸಿಕ್ಕಿರೋದು ಕೊಡ್ತೀನಿ ಅಂತ. ಅಂದರೆ ಅವಾಗ ಕೇಳಿದೆ, ನನಗಿಂತ ಬ್ರಿಲಿಯಂಟ್ ಯಾರು ಇದ್ದಾರಾ ನ್ಯೂಮರಾಲಜಿಲಿ ಅಸ್ಟ್ರಾಲಜಿಲಿ ಅಂತ. ಯಾರು ಇಲ್ಲ ಸರ್ ಅಂದರು 100%. ಯಾಕಂದರೆ ನಾನು ಯಾವುದೋ ಅವಾರ್ಡ್ಗಳೆಲ್ಲ ನಾನು ತಾನಕ್ಕೆ ಹೋಗಲ್ಲ, ನನಗೊಂಥರ ಇಷ್ಟ ಆಗಲ್ಲ ಅದೆಲ್ಲ. ಯಾಕಂದರೆ ಎಲ್ಲರೂ ಮನುಷ್ಯನೇ, ನನಗೆ ಅದು ಇಷ್ಟ ಆಗಲ್ಲ 100%. ನನಗೆ ಯಾರು ಕೇಳಿದರೆ ಫಸ್ಟ್ ಅವಾರ್ಡ್ ಅಂದಿದ ತಕ್ಷಣ ಹೇಳ್ತೀನಿ, ಬಂದಿದ ತಕ್ಷಣ ದುಡ್ಡು ಅಂತ ಬರ್ತಾರೆ. ನಾನು ಫಸ್ಟ್ ಹೇಳಿ ನಮ್ಮ ಅವಾರ್ಡ್ಸ್ ತುಂಬ ಇದೆ, ಡೈಲಿ ಬರ್ತಾವೆ ಅವಾರ್ಡ್ಗಳು ಹೋಗಿ ಅಂತೀನಿ. ಸಾಕಷ್ಟು ಜನ ಜ್ಯೋತಿಷ್ಯರ ಕಡೆ ಇತ್ತೀಚೆಗೆ ನೀವು ನೋಡ್ಬೋದು, ಅವ್ರಿಗೇ ನೆಟ್ಟಿಗೆ ಜ್ಯೋತಿಷ ಹೇಳಕ್ಕೆ ಬರೋಕ್ಕಲ್ಲ. ನಾನು ಇವಾಗಲೂ ಟಿ ವಿಲಿ ಬಂದು ಜ್ಯೋತಿಷ ಹೇಳ್ತಾ ಇರ್ತಾರೆ, ಅವ್ರ ಫ್ಯಾಮ್ಲಿನೇ ಎಕ್ಕುಟ್ಟು ಹಾಳಾಗೋಗಿದೆ, ಅವ್ರ ಜೀವನಗಳೇ ನೆಟ್ಟಗಿಲ್ಲ, ಜಾತಿಲಿ ಹುಟ್ಟುಬಿಟ್ಟಿದ್ದಂತಲ್ಲಿ ಜ್ಯೋತಿಷ್ಯ ಅಲ್ಲ. ಜಾತಕದಿಂದ ಜಾತಿ ಆಗಬೇಕು, ಜಾತಿಯಿಂದ ಜಾತಕ ಆಗಬಾರ್ದು 100%. ಜಾತಿಲಿ ಹುಟ್ಟುಬಿಟ್ಟಿದ್ದೀವಿ, ಇದೇ ಜ್ಯೋತಿಷ ನಮ್ಮ ವೃತ್ತಿ, ಲಾಜಿಕ್ ಇಲ್ಲ ಅದೆಲ್ಲ 100%. ತೆಂಡೂಲ್ಕರ್ ಮಗನೇ 5% ತೆಂಡೂಲ್ಕರ್ ಹಾಕಿಲ್ಲ.
ಗವಾಸ್ಕರ್ ಮಗ ಅವ್ರ ಮಗ ಗವಾಸ್ಕರ್ ಥರ 5% ಹಾಕಾಗಿಲ್ಲ. ಒಬ್ಬ ಪ್ಲೇಯರ್ಸ್ ಮಕ್ಕಳುಗಳೇ ಅವ್ರ ಕೈಲೇ ಆಗಿಲ್ಲ ಅಂದರೆ ಇವರು ಜಾತಿನೇ ಇಟ್ಕೊಬಿಟ್ಟು ನಮ್ಮದೇ ಅಂತ ಅಟ್ಯಾಕ್ ಮಾಡೋದಲ್ಲ. ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ಕೊನೆಗೆ ಏನೇನೋ ಇದನ್ನ ಇಟ್ಕೇಳಿ ಇದನ್ನೆಲ್ಲ ಅದೆಲ್ಲ ಆದಮೇಲೆ ಕೊನೆಗೆ ಡಾಕ್ಟ್ರೇಟೆಲ್ಲ ಸುಲಿಗೆ ಮಾಡಿದ್ರು. 2 ಲಕ್ಷ, ಇವಾಗ 1.5 ಲಕ್ಷ, ಇವಾಗ 60,000 ರೂಪಾಯಿಗೆ ಬಂದವ್ರೆ ನಾವು ಡಾಕ್ಟ್ರೇಟ್. ಸರ್ ಡಾಕ್ಟ್ರು ತಗೊಂಡಿರೋರು ಅವ್ರ ಹತ್ರ ಎಲ್ಲ ತಗೊಂಡಿರೋರು ತಿನ್ನೋಕ್ಕೂ ದುಡ್ಡಿಲ್ಲದೆ ಅನಾಥರ ಥರ ಇದ್ದಾರೆ. ನನ್ನ ಹತ್ರ ಕ್ಲೈಂಟಾಗಿ ಬಂದಿದ್ದಾರೆ. ಕದ್ದು ಓಡಾಯ್ತು ಸಾಲ ಮಾಡ್ಕೊಂಡು ಡಾಕ್ಟ್ರ್ ತಗೊಂಡವೆ. ಸುಮ್ಮನೆ ತಗೋತೀವಿ ಅಂದರೆ ಒಂದು ಜವಾಬ್ದಾರಿ ಬೇಕು, ಸಾಧನೆ ಮಾಡಬೇಕು. ಅದನ್ನೆಲ್ಲದನ್ನು ಅಸಹ್ಯವಾಗಿ ಜ್ಯೋತಿಷ್ಠರು ಇವೇ ನೆಟ್ಟಿಗೆ ಹೇಳಕ್ಕೆ ಬರೋಕ್ಕಲ್ಲ. ಇವ್ರದನ್ನೇ ಇವ್ರು ತೊಳ್ಕೊಳಕ್ಕೆ ಬರ್ತಾಯಿಲ್ಲ, ಊರವ್ರು ತೊಳಿತೀನಿ ಅಂತ ಬರ್ತಾರೆ 100%. ಇದೆಲ್ಲ ನಾನು ನೋಡಿದ್ದೀನಿ. ಗ್ರಹಗಳು ತುಂಬ ಪಾಸಿಟಿವ್. ಯೋಗವನ್ನು ಬಿಗ್ನೆಸ್ಸಿಗೆ ಕನ್ವರ್ಟ್ ಮಾಡೋದು ಬೇರೆ, ಯೋಗವನ್ನು ಬಿಗ್ನೆಸ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಆದರೆ ನಿಮ್ಮ ಅಸ್ಟ್ರಾಲಜಿ ನಿಮ್ಮ ತಾಳ್ವಾಗಿ ಇರಬೇಕು, ನಿಮ್ಮ ಬ್ರೈನ್ ವರ್ಕ್ ಆಗಬೇಕು. ನಾನು ನೆನ್ನೆ ಸಾಕಷ್ಟು ನೋಡಿದೆ. ನಾನು 25ನೇ ತಾರೀಕು 33 ನೀವು ಎಲ್ಲರೂ ಕೂಡ ಗೊತ್ತಿರಲ್ಲ, ಏಂಜಲ್ ನಂಬರ್ಸ್ ಅಂತ ಹಾಕಿರ್ತಾರೆ. ಬರೀ 33 ಯಾರ ಮನೇಲಿ ಇರ್ತಾರೆ ಅವ್ರ ಮನೇಲಿ ವಿಚಿತ್ರವಾಗಿ ಸತ್ತೋಗ್ಬಿಡ್ತಾರೆ. 33 ಅನ್ನೋ ನಂಬರ್ಸ್ ಏನಾದ್ರು ಅವ್ರ ಮನೇಲಿ ಒಂದೇ 2 ನಂಬರ್ಗಳು ತುಂಬ ಡಿಸ್ಟರ್ಬ್ ಮಾಡುತ್ತೆ. 25ನೇ ತಾರೀಕಲ್ಲಿ ಮಕ್ಳು ಹುಟ್ಟಬೋದು. ಅವ್ರು 25ನೇ ತಾರೀಕಲ್ಲಿ ಮಕ್ಳು ಹುಟ್ಟಿರ್ತಾರೆ, ಅವ್ರು ನೆಕ್ಸ್ಟ್ ಕೆರಿಯರ್ ಇರೋಕ್ಕಲ್ಲ ಅವ್ರ ಫ್ಯಾಮಿಲಿ ಎಲ್ಲ ವಿಚಿತ್ರವಾಗಿ ಹಾಳಾಗೋಗ್ಬಿಡುತ್ತೆ. ಈ ಬುಧನಿಗೂ ಚಂದ್ರನ ನಂಬರ್ಲಿ ಮಕ್ಳು ಹುಟ್ಟಬಾರ್ದು. ಹಾಗಾಗಿ ಯಾಕಂದರೆ ಅವೆರಡು ಡಿಸ್ಟರ್ಬ್ ನಂಬರೇನೆ. ಅವೆರಡು ಡಿಸ್ಟರ್ಬ್ ನಂಬರ್ ಮನೇಲಿ ಡಿಸ್ಟರ್ಬಾಗಿ ಹುಟ್ಟಬಾರ್ದು ಯಾರು 100%. ಇದೊಂದು. ಮತ್ತು 29ನೇ ತಾರೀಕಲ್ಲಿ ಮನೇಲಿ ಅಷ್ಟೇ 29ನೇ ತಾರೀಕಲ್ಲಿ ಮಕ್ಳು ಹುಟ್ಟಿರೋ ಅಷ್ಟೇ. 29ನೇ ತಾರೀಕಲ್ಲಿ ಯಾರು ಹುಟ್ಟ್ಯಾರೆ ಅವ್ರ ಮಕ್ಕಳು ತುಂಬ ಪ್ರಾಬ್ಲಮಲ್ಲಿ ಸಿಗಾಕಿರ್ತಾರೆ. ತುಂಬ ಪ್ರಾಬ್ಲಮ್, ಅವ್ರ ಹೆಂಡ್ತಿರು ತುಂಬ ಪ್ರಾಬ್ಲಮಲ್ಲಿ ಇರ್ತಾರೆ, ಅವರೇ ದೊಡ್ಡ ಪ್ರಾಬ್ಲಮಲ್ಲಿ ಇರ್ತಾರೆ. ನೀವು ಹೆಸರು ದುಡ್ಡು ಓಡಾಡ್ತಾ ಇರುತ್ತೆ, ತುಂಬ ತಲೆನೋವಿರುತ್ತೆ. ಇವತ್ತು 29 ಆಗಿರುತ್ತೆ. 29, 25, 33 ಅನ್ನೋ ನಂಬರ್ಸು ಇದು ವೆರಿ ಡೇಂಜರ್ ನಂಬರ್ಸ್ಗಳು. ಇದೆಲ್ಲನೂ ಕೂಡ ಕ್ಲಾಸಲ್ಲಿ 33 ಆದಮೇಲೆ ನೆಕ್ಸ್ಟ್ ಜೊತೆ ಯಾವ ನಂಬರ್ಸ್ ಬರುತ್ತೆ. ಇವಾಗ ಇದೆಲ್ಲವೂ ತುಂಬ ಲಾಜಿಕಾಗಿ ಕ್ಲಾಸ್ ಮಾಡೋದು. ನನಗೆ ಆನ್ಲೈನ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ಮುಂದೆನೇ ಕೂತ್ಕೊಂಡು ಕೇಳಬೇಕು 100%. ಎಲ್ಲವೂ ಕೂಡ ನೀಟಾಗಿ ಬರ್ಕೋಬೇಕು ಬುಕ್ಕಲ್ಲಿ. ಆದರೆ ಈ ಸರಿ ನೋಟ್ ಕೊಡೋಣ ಅಂತ ಇದ್ದೀನಿ 100%. ಏನಂದರೆ ಆದರೆ ಅದನ್ನೆಲ್ಲನೂ ಕೊಡೋಣ ಅಂತ. ಅದರಿಂದ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟು ಅವರೇ ಪ್ರಿಂಟ್ ಎತ್ಕೊಳ್ತಾರೆ. ಭಾಳ ಮಿರಾಕಲ್. ಇವಾಗ ನನಗೇನು ಭಯ ಅಂದರೆ ಒಂದು ಗೊತ್ತಾ, ವಾಟ್ಸಪ್ ಗ್ರೂಪ್ಗಳೆಲ್ಲ ಮಾಡ್ಕೊಂಡು ಎಷ್ಟೋ ಜನಕ್ಕೆ ಏನೂ ಕೆಲಸ ಇರಲ್ಲ. ನನ್ನ ಹಣಗಳು ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇರ್ತೀನಿ, ಏನೂ ಕೆಲಸ ಇರಲ್ಲ. ವಾಟ್ಸಪ್ ಗ್ರೂಪಲ್ಲಿ ತುಂಬ ಬಂದ್ಬಿಡ್ತಾರೆ. ಬಂದಿದ್ದ ತಕ್ಷಣ ಏನಾದ್ರು ಗೊತ್ತಾ, ತುಂಬ ಒಬ್ಬರ ಜೊತೆ ಮೀಟಿಂಗ್ ಎಕ್ಕಿಗಾಗಿ ಬಂದಿರ್ತಾರೆ ಎಷ್ಟೋ ಜನ. ಏನೇಳೆ ನನ್ನ ಲೈಫಲ್ಲಿ ನಾನು ಕ್ಲಾಸನ್ನು 10 ವರ್ಷದಿಂದ ಮಾಡಿ ನಂಗೆ ಗೊತ್ತಾಗಿದ್ದೆ. ಅದಕ್ಕಾಗಿ ಯಾರ್ಯಾರೋ ಎಲ್ಲೆಲ್ಲ ಇರ್ತಾರೆ ಇವಕ್ಕೆಲ್ಲ ನಾವು ಒಟ್ಟಿಗೆ ಮಾಡಿಸ್ಬೇಕಲ್ಲಪ್ಪ ಅಂತ ನಾನು ಹೋಗಲ್ಲ. ಏನೇಳೆ ಬಂದಿರೋದು ಏನಕ್ಕೆ ಕ್ಲಾಸಿಗೆ ನೋಡ್ಕೊಂಡು ಹೋಗಿ ಅಂತ ನಾನು ಯಾವಾಗಲೂ ಹೇಳ್ತೀನಿ ಯಾವಾಗಲೂ. ಹಾಗಾಗಿ ಸಾಕಷ್ಟು ನನ್ನ ಲೈಫಲ್ಲಿ ನೋಡಿರೋದ್ರಿಂದ ನಾನು ಪ್ರೆಡಿಕ್ಷನ್ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಒಬ್ಬೊಬ್ರಿಗೆ ಹರ್ಟ್ ಆಗ್ಬೋದು, ನೋವಾಗ್ಬೋದು 100%. ನನಗೆ ಈ ಪ್ರಪಂಚದಲ್ಲಿ ಯಾವುದ್ರ ಮೇಲೂ ನನಗೆ ಆಸಕ್ತಿಗಳು ಭಾಳ ಕಮ್ಮಿನೇ. ನನ್ನ ಎನರ್ಜಿ ನನ್ನ ಹತ್ರ ಇರುತ್ತೆ 100%. ನಾನು ನೋಡಿರೋ ಪ್ರಕಾರ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಸಬ್ಜೆಕ್ಟು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸಬ್ಜೆಕ್ಟನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಕ್ಲಾಸನ್ನು ಅಷ್ಟೇ, ನೀವು ಅತಿ ಹೆಚ್ಚು ಕ್ಲಾಸನ್ನು ಅಟೆಂಡ್ ಮಾಡಿದಾಗ ನಿಮಗೆ ಈ ಸರಿ ಸಬ್ಜೆಕ್ಟ್ ತುಂಬ ಅರ್ಥ ಆಗೋ ಥರ ಮಾಡ್ತೀನಿ. 108 ಏನು, 81 ಏನು, ಯಾವ ನಂಬರ್ ಹೇಗೆ ಬರಬೇಕು, ಮನೇಲಿ ಯಾವ ಥರ ಇರಬೇಕು, ಹಾಲ್ ಸೂಪರಾಗಿರುತ್ತೆ 100%. ನಾನು ನೆನ್ನೆಲ್ಲೂ ಕೂಡ ನನ್ನ ಪಾನಿಪುರಿ ಮಸಾಲೆ ಪುರಿ ಅಂದ್ರೆ ಭಾಳ ಇಷ್ಟ. ಅವನಿಗೂ ಹೋಗಿ ನಾನು ಬಂದಣ ಸುಮ್ಮನೆ ಹಾಕೋದು ಬೇಡ 11:30 ಗಾಡಿ ನಂದೆ, ನಾವು ಅವ್ನು ಫುಟ್ಪಾತ್ ಗಾಡಿ. ನಾನು ಕೇಳಿದೆ ನೆನ್ನೆ ದೇವೇಗೌಡರು ಫ್ಯಾಮಿಲಿ ಯಾರು ಬಂದಿದ್ರು ಅಂತ. ನಾನು ಅವ್ರ ಮೇಲೆ ತೋರಿಸಿ ಇಲ್ಲಿ ಚೆನ್ನಾಗಿರ್ತೀನಿ ಅಂತ, ಇಲ್ಲಿ ಮೊನ್ನೆ ಬಂದು ತಿಂದೋದ್ರು ಅಂತ ಹೇಳ್ತಾಯಿದ್ರು. ಹಾಗಾಗಿನೇ ಭಾಳ ವೈಬ್ರೇಷನ್. ನನಗೆ ತಿಳಿದಿರೋ ಪ್ರಕಾರ ಈ ಕ್ಲಾಸ್ ಫ್ರೀ. ಏನು ಹೇಳಿ, ಕ್ಲಾಸ್ ಫ್ರೀ. ಕ್ಲಾಸ್ ಹಾಲ್ ಚಾರ್ಜ್ ಕಟ್ಟಬೇಕಷ್ಟೇ 500 ರೂಪೀಸ್. ಏನು ಹೇಳಿ 500 ರೂಪಾಯಿ. ನನ್ನ ಫೀಸ್ ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ, ನನ್ನ ಜ್ಞಾನನ ನಿಮ್ಮ ಕೈಲಿ ಯಾಕೆ ಕೊಂಡ್ಕೊಳಕ್ಕಾಗಲ್ಲ. ಇವಾಗ ಒಂದು ಅಮ್ಮ ಫೋನ್ ಮಾಡಿದ್ರು, ಮ್ಯಾರೇಜ್ ಲೈಫ್ ಸರಿಯಿಲ್ಲ ಅಂತ ಹೇಳಿದ್ರು, ಅವ್ರ ಡೇಟ್ ಆಫ್ ಬರ್ತ್ ಸರಿಯಿಲ್ಲ ಅಂತ ಹೇಳಿದ್ರು. ನನ್ನ ಬಾಯಲ್ಲಿ ಮ್ಯಾರೇಜ್ ಲೈಫ್ ಸರಿಯಿಲ್ಲ ಅಂದರೆ ಆ ಡೇಟ್ ಆಫ್ ಬರ್ತ್ ಸರಿಯಿಲ್ಲ ಅದನ್ನೇ ಆಗಿರುತ್ತೆ. ನನ್ನ ಮೆಮೊರಿ ಗ್ರಹಗಳು ನೋಡಿದಲ್ಲೂ 4-5 ಮಾತು ಹೇಳಿರುತ್ತೆ. ಏನು ಹೇಳಿ ನನಗೆಲ್ಲ ನೀವು ಸತ್ಯ ಹೇಳ್ತೀನಿ, ನೀವೆಲ್ಲ ತಪ್ಪು ತಿಳ್ಕೊಬೇಡಿ ದಯವಿಟ್ಟು. ಅವ್ರು ವಾಕ್ ಮಾಡ್ತಾಯಿರೋ ಅವ್ರ ಬ್ಯಾಕ್ ನೋಡ್ಬಿಟ್ಟು ಅವ್ರ ಜಾತಕ ಹೇಳ್ತೀನಿ. ಬರೀ ಅವ್ರು ವಾಕ್ ಮಾಡ್ತಾ ಇದ್ರೆ ಅವ್ರ ಬ್ಯಾಕ್ ನೋಡ್ಬಿಟ್ಟು ಅವ್ರ ಜಾತಕ ಹೇಳ್ತೀನಿ. ಕತ್ ಬಾಕ್ಸಿಂಗ್ ಸ್ಟ್ರೈಡಲ್ಲಿ ಎತ್ತು ಮಾತಾಡೋ ಅವ್ರ ಕ್ಯಾರೆಕ್ಟರ್ಗಳು ಹೇಳ್ಬಿಡ್ತೀನಿ. ಒಂದು ಫಂಕ್ಷನಲ್ಲಿ ಕುತ್ಕೊಂಡಿರ್ತಾರೆ, ಯಾರನ್ನ ಹೆಂಗೆ ವಾಚ್ ಮಾಡ್ತಾರೋ ಅದ್ರ ಮೇಲೆ ಸಬ್ಜೆಕ್ಟ್ ಹೇಳ್ತೀನಿ. ನನಗಿರೋ ತಾಕತ್ತದು ಬಹಳ ವಿಶೇಷವಾಗಿ ಸಾಕಷ್ಟು ವೈಬ್ರೇಷನ್ ಇತ್ತು 100%. ಏನಕ್ಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಇದ್ರ ಜೊತೆಲೇ ಮಿಂಗಲ್ ಆಗಿಬಿಟ್ಟಿದ್ದೀನಿ. ಬೇರೆ ಪ್ರಪಂಚ ನೋಡಿಲ್ಲ ನಾನು. ಇದನ್ನು ಎತ್ಕೊಂಡು ಒಂದು ಬಿಗ್ನೆಸ್ ಮಾಡಿಲ್ಲ ನಾನು. ಅಸ್ಟ್ರಾಲಜಿ ಬಂದು ತೊಟ್ಕಿಂತ ನಾನು ಹೆಚ್ಚು ಕಮ್ಮಿ 2006ರಿಂದ ಇದ್ರ ಜೊತೆ ನಾನು ಮಿಂಗಲ್ ಆಗ್ತಾನೆ ಇದ್ದೀನಿ. 2006ರಿಂದಲ್ಲ, ನನ್ನ ಲೈಫಲ್ಲಿ ಬರ್ತಿಂದಲೂ ನಾನು ಇದನ್ನು ಫಾಲೋ ಮಾಡ್ತಾಯಿದ್ದೀನಿ ಇಂಡೈರೆಕ್ಟಾಗಿ. ಆದರೆ ನನ್ನ ಲೈಫಲ್ಲಿ ಒಬ್ಬರು ನ್ಯಾಯವಾಗಿ ಇಲ್ಲಿವರೆಗೂ ಫ್ರೆಂಡ್ಸ್ ನಾನು ನೋಡಿಲ್ಲ. ನಾನು ಫ್ರೆಂಡ್ಸ್ ಸತೀಶ್ವರ ಒಬ್ರು ಇದ್ದಾರೆ,
ಅದು ಗೌರವ, ಅವ್ರಿಗೂ ಗೌರವ, ನಾನು ಗೌರವ, ಫ್ರೆಂಡ್ಸ್ ಥರ ಅಲ್ಲ ಅದು. ಏನೇಳೆ ರೆಸ್ಪೆಕ್ಟ್, ಗೌರವ, ನೀವು ಗೌರವ, ನಾನು ಗೌರವ. ಇನ್ನೇನಾದ್ರು ಒಬ್ರಿದ್ದಾರೆ, ಮಾತಾಡ್ತೀವಿ, ಜಗಳಾಡ್ತೀವಿ, ಕಿತ್ತಾಡ್ತೀವಿ, ಅದು ಬರೀ ಮಾತು 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 ಮಾತು, ದೊಡ್ಡ ಜಗಳ ಬೆಂಕಿ ಎತ್ತಿ ಹೋಗುತ್ತೆ, ನಂಬರ್ನ ಡಿಲೀಟ್ ಮಾಡೋ ಒಂದು ಲೆವೆಲ್ಗೆ ಕಿತ್ತಾಡುತ್ತೆ, ಅದು ವೈಬ್ರೇಷನ್. ಆದರೆ ಸತೀಶರ ಹತ್ರ ಹಂಗಲ್ಲ, ನಾನು ಗೌರವ, ಅವರು ಇದು ಎಷ್ಟು ಇದು ನೋ ಅಷ್ಟೇ. ಏನೇಳೆ ರೆಸ್ಪೆಕ್ಟ್, ಗೌರವ, ಇಷ್ಟೇ ವೈಬ್ರೇಷನ್, ಇದೇನು ಅಲ್ಲ. 100%. ನಿನ್ನೆಲ್ಲೂ ಅಷ್ಟೇ, ನಿನ್ನೆ ಯಾವುದೋ ಒಂದು ಮಲಯಾಳಿ ಪಿಕ್ಚರ್ಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು, 100%. ಆವಾಗ ನಮ್ಮ ಮಿಸ್ಸಸ್ಗೆ ಹೋಗು ಅಂದೆ. ಅವಾಗ ಅವ್ರ ಮಿಸ್ಸಸ್ಸು ನನ್ನ ಮಗಳೆಲ್ಲ ಹೋಗಿ, ಆ ಮಕ್ಳುಗಳಿಗೂ ಭಾಳ ಇಷ್ಟ ಆಗ್ಬಿಟ್ಟಿತ್ತು. ಆ ಮಕ್ಳು ಅರ್ಥ ಆಗದಿದ್ರು ಕೂಡ ಸಖತ್ ಟೆಂಪಾಗಿ ಹೋಗಿದೆ. ನನ್ನ ಮಗ್ಳಿಗೆ ಗೊತ್ತಿದ್ದಲ್ಲ, ಅಪ್ಪ ನೀನು ರಾತ್ರಿ ನನ್ನ ಜೊತೆಲ್ಲ ಮಂಕೇಬೇಕು ಇವತ್ತು, ನೀನು ಬೇರೆ ಅಮ್ಮ ನಾನು ಬೇಡ ಅಪ್ಪನೇ ಬೇಕು ಅಂತ ಇದ್ರು. ಅದೇನು ಮಾಡ್ತೀರ, ನನ್ನ ಮಾತು ನಾನು ಬಂದು ಮಲಗ್ದೆ 1 ಗಂಟೆ ರಾತ್ರಿ, ಅವ್ರು ಅಷ್ಟೊಂದು ಮಲ್ಕೆ ಬಿಟ್ಟಿದ್ರು. ಹಾಗಾಗಿ ಆ ಥರ ನಾನು ಚೆನ್ನಾಗಿದೆ ಅಂದಾಗ ಅದು ವೈಬ್ರೇಷನ್. ಅವ್ರ ಮಗಳು ನಾವೆಲ್ಲ ಹೋದ. ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಜಗತ್ತಿನಲ್ಲಿ ಗ್ರಹಗಳು ಎಲ್ಲವನ್ನೂ ಕೊಡ್ತವೆ, ನಂಬರ್ಸ್ನ ಬಳಸೋದ್ರ ಮೇಲೆ ಲೈಫ್ ಡಿಸ್ಟರ್ಬ್ ಮಾಡೋಣ ನಾವು ಮಾಡ್ಕೋತೀವಿ. ನಾನು ಸಾಕಷ್ಟು ನೋಡಿದ್ದೀನಿ ನನ್ನ ಲೈಫಲ್ಲಿ ನಾನು ಹೇಳಿದೆ, ನನ್ನನ್ನು ಸಾಯಿಸೋಂಥ ಗ್ರಹ ರಾಹು ಗ್ರಹನೇ ಅಂತ. 100%. ರಾಹು ಅಂದರೆ ಆರಿದ್ರ, ಸ್ವಾತಿ, ಶತಭಿಷ, ರಾಹು ಭುಕ್ತಿ, ಇಲ್ಲ ರಾಹು ದಶೆ, ಇವೆಲ್ಲ. ರಾಹು ದಶೆ ನನ್ನ ಲೈಫಲ್ಲಿ ನಡೆದು ಮುಗಿದಿತ್ತು. ಭುಕ್ತಿಗಳು ಅಟ್ಯಾಕ್ ಮಾಡುತ್ತೆ. ನನ್ನ ಲೈಫಲ್ಲಿ ನಾನು ಅಬ್ಸರ್ವ್ ಮಾಡೋದ ಪ್ರಕಾರ ಏನಾಗುತ್ತೆ, ನಾವು ಈ ನಡುವೆ ಎಲ್ಲ ಮಂತ್ರ ಅಂತಾರೆ, ನಾನು ಎಲ್ಲ ನೋಡಿದ್ದೀನಿ, ರಿಸಲ್ಟ್ ಬರ್ತಾಯಿಲ್ಲ. ಹಾಗಾಗಿ ನನ್ನ ಸಾಕಷ್ಟು ಜನ ಕೇಳ್ತೀನಿ, ಕೈ ಮುಗಿತೀನಿ, ದೇವಸ್ಥಾನಕ್ಕೆ ಎಲ್ಲರೂ ಉಂಡಿಗೆ ದುಡ್ಡೆಲ್ಲ ಹಾಕ್ಬಿಟ್ಟು ನಾನು ಓಪನ್ನಾಗಿ ಹೇಳ್ತೀನಿ, ಒಂದು ತೆಂಗಿನಕಾಯಿ ತೊಗೊಂಡೋಗಿ ದೇವ್ರ ಪೂಜೆ ಮಾಡಿ, ಒಂದು 10 ಬಾಳೆಹಣ್ಣು ತೊಗೊಂಡೋಗಿ ಪೂಜೆ ಮಾಡಿ, 10 ಜನಕ್ಕೆ ಕೊಟ್ಬಿಟ್ಟು ಬಂದುಬಿಡಿ. ಆ್ಯಕ್ಚುಲಿ ಏನೇಳಿ ದಾನ ಮಾಡಬೇಕು, 10 ಜನಕ್ಕೆ ಅಲ್ಲೇ ಕೊಟ್ಬಿಟ್ಟು ಬಂದುಬಿಡಿ. ಭಾಳ ಜನಕ್ಕೆ ಅದು ಎನರ್ಜಿ. ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಏನು ಬೇಡ, ಅದೆಲ್ಲ ಮಾಡಿ ಎಣ್ಣೆ ಕೈ ತೊಳೆಯೋಕ್ಕೆ ಪಾತ್ರೆ ಎಲ್ಲ ಯಾಕೆ ಬೇಕು? ದೇವರೇ ಹಣ್ಣುಗಳಿಗೆ ಅದಕ್ಕೆ ಕ್ಲೀನಾಗಿ ಮೇಂಟೈನ್ ಮಾಡಿ ಬಾಕ್ಸ್ ಕೊಟ್ಟಿರ್ತಾನೆ, ಬಿಚ್ಕೊತಾರೆ, ತಿನ್ಕೊತಾರೆ. ನಾನು ಸಾಕಷ್ಟು ವೇಳಾಂಗಣಿಗೂ ಅಷ್ಟೇ ಹೆಚ್ಚು ಕಮ್ಮಿ ಒಂದು 600 ಕಿತ್ತಳೆ ಎತ್ಕೋಗಿದ್ದೀನಿ ಇಲ್ಲಿಂದ ಕಾರಲ್ಲಿ, ಜಾಗ ಇರಲಿಲ್ಲ. 100% ಭಾಳ ಮಿರಾಕಲ್ಲು. ಒಂದು 500-600 ಬನ್ ತುಂಬಿಕೊಂಡಿದ್ದೆ, ಒಳ್ಳೆ ಬನ್, ಸೂಪರ್, ಕೇಕ್ಕಿಂತ ಸಕ್ಕದಾಗಿದೆ. ಮಾಮೂಲಿ ಕಾರಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ಅಂತ ಕೊಂದು ಅದನ್ನು ಬೆಂಚ್ ಕಾರಲ್ಲಿ ತುಂಬಿಕೆ ಹೋಗಿದ್ದಾಯ್ತು. ಸತೀಶ್ ಕಾರ್ ಕೊಡಿ ಸರ್ ಅಂತೇಳಿ ತುಂಬಿಕೆ ಹೋಗಿ ಅಲ್ಲಿ ಹೋಗಿ ಹಂಚಿದ್ದಾಯಿತು. ಯಾಕೆಂದರೆ ಅಲ್ಲಿ ಏನೂ ಸಿಗಲ್ಲ ಆ ಜಾಗದಲ್ಲಿ. ಅಂದರೆ ತಪಸ್ ಮಾಡಿ ಒಂದೇನಾದ್ರು ಗೊತ್ತಾ, ದೇವ್ರನ್ನ ಇಷ್ಟಪಡೋರು 5 ನಿಮಿಷಕ್ಕೆ ನೋಡ್ಕೊ ಬರೋರು ಇದ್ದಾರೆ, 5 ದಿವಸ ಕೂತ್ಕೊಂಡು ಪ್ರೇಯರ್ ಮಾಡೋರು ಇದ್ದಾರೆ. ಏನೇಳೆ 5 ನಿಮಿಷ 5 ದಿನ. ಈ ನಡುವೆ ಏನಾಗುತ್ತೆ ಗೊತ್ತಾ, ಈ ಜನ್ರೇಷನ್ನು ನಿಮ್ಮ ಜನ್ರೇಷನ್ ಎಲ್ಲ ದೇವ್ರ ಮೇಲೆಲ್ಲ ಪ್ರೀತಿ ಕಮ್ಮಿ, ಸುಮ್ಮನೆ ಕಾರಲ್ಲಿ ಟ್ರಿಪ್ ಥರ ಹೋಗ್ತಾರೆ. ಒಂದು 40-50 ದಾಟಬೇಕು, ಒಂಥರ ಹನಿಮೂನ್ ಥರನೂ ಟೆಂಪಲ್ಗಳು ಮಾಡ್ಕೊಬಿಟ್ಟಾರೆ ಈ ನಡುವೆ. 100%. ನಾನು ತುಂಬ ಟ್ರಿಪ್ಗೆ ಹೋಗೋ ಬದಲು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಯಾಕಂದರೆ ನಾನು ಬಹಳ ಮಿರಾಕಲ್, ನಾನು ತುಂಬ ಕ್ಲೋಸಾಗಿ ಮಾತಾಡೋದ್ರಿಂದ ಗ್ರಹಗಳನ್ನ ನೀವು ಅತಿ ಹೆಚ್ಚು ಫಾಲೋ ಮಾಡಿದವ್ರು ಹೆಂಗೆ ಫಾಲೋ ಮಾಡ್ಬೇಕಂತ ಹೇಳ್ಕೊಟ್ಟೆ. ಸಂಪತ್ತಾರೆ, ಸಾಧಕತ್ತಾರೆ ಎಲ್ಲ. ಇವಾಗ ನನಗೆ ಗೊತ್ತಾಗಿದ್ದು, ನಾನು ನಮ್ಮ ವೈಫು, ನನ್ನ ಮನೆ, ನನ್ನ ನಿಜವಾಗ್ಲೂ ಕೂಡ ಜೀವ ದಗ್ಗಂತು. ನಾನು ಬೆಳಗ್ಗೆ ಎದ್ದು ಮೊಬೈಲ್ ಚಾರ್ಜ್ನೆಲ್ಲ ರಾತ್ರಿ ಮಲಗಿದ್ದೆ, ಚಾರ್ಜ್ ಆಗ್ತಾಯಿದ್ದೆ. ನಾನು ಹೆಂಡ್ತಿ ಸೆಟ್ಲಕ್ಕಾಗಿ ಬಂದು ಹಗ್ ಮಾಡಿದ ತಕ್ಷಣ ನನಗೆ ಗಾಬರಿ ಬಿದ್ದೋದು. ಈ ಥರ ಲವ್ ಇದೆಯಾ, ಈ ಥರ ಫೀಲಿಂಗ್ ಇದೆಯಾ? ಆ ಫೀಲಿಂಗು ಇದು ಇರಲಿಲ್ಲ. ಈ ಸ್ಟೋನ್ಗಳು ಇಟ್ಟಿದ ಮೇಲೆ ಹೆವಿ ರಿಸಲ್ಟ್ ಬಂದಿರೋದು. ಈ ಸ್ಟೋನ್ ವೈಬ್ರೇಷನ್. ನಾನು ಸತ್ತೋರು ಹೇಳ್ತಿದ್ದೆ. ನನ್ನೆಲ್ಲ ಕೇಳಿದ್ರು, ಯಾಕೆ ನನ್ನ ಬಗ್ಗೆ ಹೇಳಿರಂತೆ ಅಂತ. ನನ್ನ ಹೆಂಡ್ತಿ ಇವತ್ತರೆಗೂ TV ನೋಡಲ್ಲ, ಇವತ್ತರೆಗೂ ನೋಡಿಲ್ಲ, ಇವತ್ತರೆಗೂ ಬಿಗ್ ಬಾಸು ನೋಡಿಲ್ಲ ನಮ್ಮ ವೈಫು. ಆದರೆ ಯಾರು ಹೇಳಿದ್ದನ್ನೇ ಕೇಳಿ ಹೇಳ್ತಾರೆ. ಏನೇಳೆ ಯಾರೋ ಹೇಳಿದ್ನ ಕೇಳಿ ಹೇಳ್ತಾರೆ, ನೋಡಲ್ಲ, ಖಂಡಿತಲೂ ನೋಡಲ್ಲ. ನಮ್ಮ ಮನೇಲಿ ಯಾವತ್ತೂ ಕೂಡ ಒಂದು ದಿವಸನೂ TV ಯಾಕೆ ನೋಡಲ್ಲ. ನಾನು ಹೇಳಿದೆ, ನಾನು ಬಿಗ್ ಬಾಸಿಗೆ ಬಂದರೆ ಯಾಕೆ ಮಾತಾಡನಲ್ಲ. ಆಮೇಲೆ ಕೇಳಿದೆ, ರೀ ನಿಮಗೆ ಬುದ್ಧಿ ಹೇಳೋಷ್ಟು ನಾವೆಲ್ಲ ದೊಡ್ಡರೇನ್ರಿ, ನೀವು ಕರೆಕ್ಟಾಗಿ ಇದ್ರಿ ಅಂದವಳು. ಏನೇಳೆ ನಿಮಗೆ ಬುದ್ಧಿ ಹೇಳೋಷ್ಟು ನಾವು ದೊಡ್ಡವರಾ? ನೀವು ನಾವು ಅಲ್ಲಿ ಕೂತ್ಕೊಂಡ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತ ನೋಡೋರು ನೀವು, ನಮಗೆ ಚೆನ್ನಾಗಿ ಗೊತ್ತು, ನಾವು ಹೇಳೋಷ್ಟು ದೊಡ್ಡವರಲ್ಲ ಅಂತ ಅಂದರು. ಅಂದರೆ ಯಾಕೆ ಮಾತಾಡ್ತಿದ್ರೆ, ನಾರ್ಮಲ್ ಬ್ರೈನ್ ವಾಶಿಗೂ ನಮ್ಮನೆ ಬ್ರೈನ್ಗೂ ಭಾಳ ಡಿಪೆಂಡ್ಸ್ ಇರುತ್ತೆ. ಹೇಳಿ ನಾರ್ಮಲ್ ಜನ ಬ್ರೈನ್ಗೂ ಇವ್ರ ಮನೆ ಅವಮ್ಮ ಫೋನ್ ಮಾಡಿದ್ರು, ನಿಮ್ಮ ಮನೇಲಿ ಎಣ್ಣೆ ಇದೆಯಾ, ಎಣ್ಣೆ ಇದೆ ಅಂದರು. ನೋಡಿ, ಎಣ್ಣೆಗೂ ಜ್ಯೋತಿಷಿಗೂ ಏನು ಸಂಬಂಧ? ಎಲ್ಲಿ ಎಣ್ಣೆಗೂ ಜ್ಯೋತಿಷಿಗೂ ಏನು ಸಂಬಂಧ? ಜ್ಯೋತಿಷ ಅಂದ್ರೆ ಏನಂತಾರೆ, ನಿಮಗೆ ಈ ಶಾಂತಿ ಆ ಶಾಂತಿ ಅಂತಲೇ ಹೇಳೋದು. ಅಂದರೆ ಖಂಡಿತ ಅಲ್ಲಿ ಕೂಡ ದೀಪಕ್ಕೆ ಎಣ್ಣೆ ಬಿಡಿ ಸಮಯ ನಾವು ತುಪ್ಪ ತಗೊಂಡು ಹೋಯ್ತು ಅಂತ. ಅದು ನಮಗೆ ಜ್ಯೋತಿಷ ಹೇಳುತ್ತೆ, ಇವ್ರು ದೊಡ್ಡ ಕುಡುಕಿ, ದೊಡ್ಡ ಅಡಿಟ್ರು, ದೊಡ್ಡ ವಿಚಿತ್ರವಾದ ಪ್ರಾಣಿದು, ವಿಚಿತ್ರವಾದ ಕ್ಯಾರೆಕ್ಟ್ರು. ಬರೀ ದುಡ್ಡಿಗೆ ಮದುವೆ ಯಾರು ಕೇಳಲ್ಲ ಈ ನಡುವೆ. ಅವ್ರ ಕ್ಯಾರೆಕ್ಟರ್ನು ಇರುತ್ತೆ ಅದರಲ್ಲಿ. ಅವ್ರ ಕ್ಯಾರೆಕ್ಟರ್ ತಕ್ಕನಾಗ ಅವ್ರ ಸಂಪಾದನೆ ಇಂಪ್ರೂವ್ಮೆಂಟ್ ಮಾಡ್ಕೊತಾರೆ. ಅದರಲ್ಲಿ ಒಬ್ಬೊಬ್ಬರು ಲೋ ಕ್ಯಾರೆಕ್ಟ್ರಲ್ಲಿ ಹೈಯೆಸ್ಟ್ ದುಡ್ಡು ಕೊಟ್ಟೇಶ್ವರ ಆಗ್ತಾರೆ, ಒಬ್ಬರು ತುಂಬ ದೊಡ್ಡ ಬಿಸ್ನೆಸ್ಸಲ್ಲೇ ಲೋ ಬಜೆಟಿಗೆ ಬಂದುಬಿಡ್ತಾರೆ. ಹಾಗಾಗಿ ಗ್ರಹಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ಮ್ಯಾಚ್ ಇದೆ RCB ಅಲ್ವಾ? ನಾನು ನನ್ನ ಮಗಳು ಸತೀಶ್ ಮಗಳು ಎಲ್ಲ ಹೋಗೋಣ ಅಂತ ನಾವು ಸ್ಟೇಡಿಯಮಲ್ಲಿ ಬರ್ತೀವಿ. ಖಂಡಿತ ಕೂಡ ಎಲ್ಲರೂ ಮ್ಯಾಚ್ ಯಾಕೆ ನೋಡಿದ್ವಿ, ಅರ್ಧ ನನ್ನ ಮಕ್ಕಳಿಗಾಗಿ ಹೋಗ್ತೀನಿ ಖುಷಿಯಾಗಿರಲಿ ಅಂತ. ಮ್ಯಾಚ್ ಆಗಿ ನೋಡಿ. ಖಂಡಿತ ಕೂಡ
ಮಿರಾಕಲ್ ಒಳ್ಳೆಯದಾಗಲಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದಾಗ ನನ್ನ ಬ್ರಹ್ಮ ನನ್ನ ಭದ್ರಕಳಿ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಿ ಅಂತ ಕೈ ಮುಗಿತೀನಿ. ನಮಸ್ಕಾರ. ಥ್ಯಾಂಕ್ ಯು ಗುರುಜಿ. ಇಲ್ಲಿವರೆಗೂ ಇದ್ದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈವರೆಗಿನ ಜ್ಯೋತಿಷ್ಯ ವಾಸ್ತು ಆರ್ಯವರ್ಧನ್. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.